ಇದರಲ್ಲಿ ಬಹಳ ಮುಖ್ಯವಾಗಿರೋದೇ ಆರಂಭ ಆಗೋದೇ ಷೋಡಶ ಸಂಸ್ಕಾರಗಳು ಈ ಗರ್ಭಧಾರಣೆ ಗರ್ಭ ಸಂಸ್ಕಾರದಿಂದ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಸಂಸ್ಕಾರ ಬೇರೆ ಇತರೆ ಸಂಸ್ಕಾರಗಳಿಗಿಂತ ಎಷ್ಟು ಭಿನ್ನ, ಯಾಕಾಗಿ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ? ಗರ್ಭ ಸಂಸ್ಕಾರ ಅಂದ್ರೆ ಸೂಕ್ಷ್ಮವಾದಂತ ಒಂದು ಪರಿಚಯವನ್ನ ಕೊಡಿ. ಇವಾಗ ಗರ್ಭ ಸಂಸ್ಕಾರ ನಾವು ಇವಾಗ ಹೇಳ್ತೀವಿ, ಮಗು ಇವಾಗ ಆಗಕ್ಕೆ ಸುಲಭ ಅಂತ ಹೇಳೋದ್ಕಿಂತ ಇವಾಗ ಏನೋ ಮಾಡಿದಿರ ಕೆಲವರು ಸರಿ ಇವಾಗ ಮದುವೆ ಆಗಿದ ತಕ್ಷಣ ಕೆಲವರಿಗೆ ದೇ ಫೈಂಡ್ ಇಟ್ ವೆರಿ ಈಸಿ ಟು ಕನ್ಸೀವ್, ಮಗು ಆಗಿರುತ್ತೆ. ಹಾಗೆ ಕೆಲವರು ಸ್ವಲ್ಪ ಪದ್ಧತಿಗಳನ್ನು ಫಾಲೋ ಮಾಡಿ ಅವರಿಗೆ ಅದೇ ರೀತಿಯ ಒಂದು ಮಗು ಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಒಂದು ಮಾಡೋದಿರುತ್ತೆ. ಹಾಗೆ ಕೆಲವರಿಗೆ ತೊಂದರೆಗಳು ಒಂದು ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಅದಕ್ಕೆ ಔಷಧಿಗಳನ್ನು ತಗೊಂಡು ಅದರ ಒಂದು ಸಹಾಯದಲ್ಲಿ ಒಂದು ಮಗು ಆಗೋದು. ಸೊ ಇದು ನಾವು ತುಂಬ ರೀತಿಯ ಒಂದು ಟು ಮೇಕ್ ಅ ಬೇಬಿ ನಾವು ನೋಡಿದಾಗ ದೆರ್ ಆರ್ ಮೆನಿ ಮೆಥಡ್ಸ್. ಸೊ ಇವಾಗ ಆಯುರ್ವೇದದಲ್ಲಿ ಮಗು ಒಂದು ವಿವಾಹದ ನಂತರ ಮಗು ಮಾಡ್ಕೊಳ್ಬೇಕು ಅಂತ ಇದ್ದಾಗ ಆಯುರ್ವೇದದಲ್ಲಿ ವಿ ಅಡ್ವೈಸ್ ಫಾರ್ ಅ ಪಂಚಕರ್ಮ ಟ್ರೀಟ್ಮೆಂಟ್. ಪಂಚಕರ್ಮ ಅನ್ನೋದು ದೇಹದ ಒಂದು ಕ್ಲೆನ್ಸಿಂಗ್ ಟ್ರೀಟ್ಮೆಂಟ್ ಆಗ್ತಕ್ಕಂಥದ್ದು. ಸೊ ಈ ಗರ್ಭ ಸಂಸ್ಕಾರ ಅಂತ ನಾವು ಏನು ಹೇಳ್ತೀವಿ, ಗರ್ಭಧಾನ ಆಗೋಕ್ಕೂ ಮುಂಚೆ ಪ್ರಿಪೇರಿಂಗ್ ದ ಬೋತ್ ದ ಮೇಲ್ ಆ್ಯಂಡ್ ದ ಫೀಮೇಲ್. ಇಷ್ಟೊಂದು ಸಲ ನಾವು ನೋಡಿರ್ತೀವಿ, ಇವಾಗ ನಮ್ಮ ಒಂದು ಕ್ಲಿನಿಕಲ್ಲೂ ಅಷ್ಟೇ, ಎಸ್ಪೆಷಲಿ ಫರ್ಟಿಲಿಟಿಗೆ ರಿಲೇಟೆಡ್ ಆಗಿದ್ದಾಗ ಇವಾಗ ಹೆಣ್ಮಕ್ಳು ನನ್ನ ತೊಂದರೆ ಇಲ್ಲ ಅವ್ರನ್ನಲ್ಲೇ ತೊಂದರೆ ಇದೆ ಅಂತ ಬರ್ತಾರೆ, ಅಥವಾ ಗಂಡಸರು ಇಲ್ಲ ನಂದ್ರಲ್ಲಿ ಏನಿಲ್ಲ, ನಂದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ತೊಂದರೆ ಇರೋದು ಬರೀ ಅವಳಲ್ಲಿ. ಸೊ ದಿಸ್ ಇಸ್ ಒಂದು ರೀತಿಯಲ್ಲಿ ಮೆಂಟಲ್ ಡಿಸ್ಟರ್ಬೆನ್ಸ್ ಬಿಟ್ವೀನ್ ದೆಮ್. ಸೊ ಇವಾಗ ಒಂದು ಮಗು ಆಗಬೇಕು ಅಂತ ಇದ್ದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಫಿಸಿಕಲ್ ಮೆಂಟಲಿ there is a bondage between both husband and wife. ಸೊ ಇದನ್ನ ಒಂದು ಕಲ್ಚರಲ್ ಆಗಿ ಅದು ಫಾಲೋ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಅವಾಗ ಮಗು ಒಂದು ಆಗಬೇಕು ಅಂತ ಇದ್ದಾಗ ಕೆಲವು ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಟ್ಟಾಗ ಇಟ್ ಹ್ಯಾಸ್ ಅ ವೆರಿ ಗುಡ್, ಇಟ್ ಇಸ್ ಬೆನಿಫಿಷಿಯಲ್ ಅಂತ ಹೇಳಕ್ಕೆ. ಇವಾಗ ಆಯುರ್ವೇದದಲ್ಲೂ ಅಷ್ಟೇ, ಇವಾಗ ಗರ್ಭ ಸಂಸ್ಕಾರ ಅಂತ ನಾವು ಹೇಳ್ತಾ ಇದ್ವಿ, ಇವಾಗ ಫಾರ್ ಅ ಹೆಲ್ತಿ ಬೇಬಿ ಅಥವಾ ಕನ್ಸೆಪ್ಷನ್ ಟು ಟೇಕ್ ಪ್ಲೇಸ್ ದೆರ್ ಆರ್ 4 ಫ್ಯಾಕ್ಟರ್ಸ್, 4 ಒಂದು ಪಿಲ್ಲರ್ಸ್ ಅಂತ ಹೇಳ್ಬೋದು. ಇವು ಬೇಕಾಗತ್ತೆ. ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಫಾರ್ ಕನ್ಸೆಪ್ಷನ್ ಟು ಟೇಕ್ ಪ್ಲೇಸ್. ಧ್ರುವಾಂ ಚತುರ್ಣಾಂ ಸಾನ್ನಿಧ್ಯಾತ್. ಸೊ ಯಾವ್ದಾದ್ರು ಋತು, ಕ್ಷೇತ್ರ, ಅಂಬು ಮತ್ತೆ ಬೀಜ. ಇದನ್ನ ಹೋಲಿಕೆಗೆ ಅಷ್ಟೇ, ಫಲವತ್ತಾಗಿರೋದು ಒಂದು ನಮ್ಗೆ ಏನೋ ಒಂದು ತರಕಾರಿಗಳಾಗಿರ್ಬೋದು ಅಥವಾ ಒಂದು ಸ್ಯಾಪ್ಲಿಂಗ್ ಚೆನ್ನಾಗಿ ಬರಬೇಕು, ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದಾಗ ಮೊದಲನೇದಾಗಿ ಒಬ್ಬ ರೈತ ಆಗಿರ್ಬೋದು, ಅವನು ನೋಡೋದು ಮೊದಲು ಕರೆಕ್ಟ್ ಟೈಮ್ಗೆ ಬೀಜ ಏನು ಹಾಕ್ತಾ ಇದ್ದಾರೋ ಅದನ್ನ ಒಳ್ಳೆ ಸಮಯದಲ್ಲಿ ಹಾಕಬೇಕು. ಋತು ಅಂದರೆ ಒಂದು ಇವನ್ ಇನ್ ಫೀಮೇಲ್ ಆಲ್ಸೋ, ಹೆಣ್ಮಕ್ಳಲ್ಲೂ ಅಷ್ಟೇ ಒಂದು ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ಇದು ಅವರ ಋತುವಿನ ಮಧ್ಯದಲ್ಲಿ ಬರ್ತಕ್ಕಂಥ ಓವ್ಯುಲೇಷನ್ ಟೈಮ್. ದಿಸ್ ಇಸ್ ಕಾಲ್ಡ್ ಎಸ್ ಋತು. ಇದನ್ನು ನಾವು ಹೇಳಬೇಕು ಅಂದರೆ ಕ್ಷೇತ್ರ ಅಂದರೆ ಆ ಭೂಮಿ ಅವ್ರು ಎಲ್ಲಿ ಅದನ್ನ ಇಂಪ್ಲಾಂಟ್ ಮಾಡ್ತಾ ಇದ್ದಾರೋ ಅಥವಾ ಅದನ್ನ ಬೀಜನ ಹಾಕ್ತಾ ಇದ್ದಾರೋ, ಇವಾಗ ರೈತ ಆಗಿರ್ಬೋದು, ಆ ಭೂಮಿ ಚೆನ್ನಾಗಿರ್ಬೇಕು, ಅಲ್ಲಿ ಗುಡ್ಡೆಗಳಿರಬಾರ್ದು, ಕಲ್ಗಳಿರಬಾರ್ದು, ನೀರು ತುಂಬ ಹರಿಬಾರ್ದು, ಒಂದು ಸ್ವಲ್ಪ ಕರೆಕ್ಟಾಗಿರ್ಬೇಕು, ಮತ್ತು ಲ್ಯಾಂಡ್ ಕೂಡ ಅದು ಸಮವಾಗಿರಬೇಕು, ತುಂಬ ಒಂಥರ ಅನ್ಇವನ್ ಆಗಿರಬಾರ್ದು. ಸೊ ಇವೆಲ್ಲ ಕೂಡ ಕ್ಷೇತ್ರದಲ್ಲಿ ಇರಬೇಕಾಗಿರೋ ಒಂದು ಕ್ವಾಲಿಟೀಸ್. ಅದೇ ಥರ ಹೆಣ್ಣಲ್ಲಾಗಲಿ ಗಂಡಲಾಗಲಿ ದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಫಂಕ್ಷನಿಂಗು ತುಂಬಾ ಇಂಪಾರ್ಟೆಂಟು. ಸೊ ಅದು ಕರೆಕ್ಟಾಗಿರಬೇಕು. ಹೆಣ್ಮಕ್ಳು ಕೂಡ ಅದನ್ನು ಕಾಪಾಡ್ಕೊಳ್ಳೋ ಜಾಗ್ರತೆ ಕೂಡ ಅವ್ರಿಗೆ ಮೊದಲಿಂದಾನೂ ಬರಬೇಕಾಗಿರೋದು. ಸೊ ದಿಸ್ ಇಸ್ ಒನ್. ಮೂರನೇದು ಬರತಕ್ಕಂಥದ್ದು ಅಂಬು ಅಥವಾ ನ್ಯೂಟ್ರಿಷನ್. ಇವಾಗ ಒಬ್ಬ ರೈತ ಒಂದು ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂತ ಇದ್ದಾಗ ಅದಕ್ಕೆ ಬೇಕಾಗಿರೋ ಒಂದು ನ್ಯೂಟ್ರಿಷನ್ನು ಚೆನ್ನಾಗಿರಬೇಕು. ಯಾವುದೇ ರೀತಿ ಕೀಟಾಣುಗಳು ಬರದೇ ಇರೋ ಥರ ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಒಂದು ನೀರಿನ ಅಂಶ ಸರಿಯಾಗಿರೋದು ಸಿಗಬೇಕು. ಹಾಗೆ ಬೆಳಕು, ಸೊ ಗಾಳಿ ಇರೋ ಪ್ರದೇಶಗಳಲ್ಲಿ ಅದನ್ನು ಚೆನ್ನಾಗಿ ಬೆಳೆಸೋದು. ಸೊ ಇವೆಲ್ಲ ಕೂಡ ಹಿ ವಿಲ್ ಲುಕ್ ಇನ್ ಟು ಇಟ್. ಅದೇ ರೀತಿ ಹೆಣ್ಮಕ್ಳಲ್ಲೂ ಅಷ್ಟೇ, ಅಥವಾ ಇವಾಗ ನ್ಯೂಟ್ರಿಷನ್ಗೆ ಬೇಕಾಗಿರೋದು ಒಂದು ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡ್ತಕ್ಕಂಥದ್ದು ಆಹಾರ ಆಗಿರ್ಬೋದು, ಔಷಧಿಗಳೇ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಸೇವನೆ ಮಾಡೋದು ಒಂದು ಅವ್ರ ಫರ್ಟಿಲಿಟಿ ಎನ್ಹ್ಯಾನ್ಸ್ಮೆಂಟು ಕೂಡ ಮಾಡುತ್ತೆ. ಹಾಗೆ ಏನಾದರೂ ಕೊರತೆಗಳಿದ್ರೆ ದೇಹದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಈ ನ್ಯೂಟ್ರಿಷನ್ ತುಂಬಾನೇ ಇಂಪಾರ್ಟೆಂಟು. ಹಾಗೆ 4ನೇದು ವೆರಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಒಳ್ಳೆ ಕ್ವಾಲಿಟಿ ಬೀಜಗಳು. ಸೊ ಅದನ್ನ ರೈತ ಕೂಡ ಹಾಕಬೇಕಾಗತ್ತೆ, ಒಂದು ಭೂಮಿ ಒಂದು ಗಿಡ ಮರ ಚೆನ್ನಾಗಿ ಬೆಳಿಬೇಕು ಅಂದರೆ. ಅದೇ ರೀತಿಯಲ್ಲಿ ಹೆಣ್ಣಲ್ಲಿ ಆಗಲಿ ಗಂಡಲ್ಲಿ ಸೊ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸು, ಹಾಗೆ ಒಳ್ಳೆ ಕ್ವಾಲಿಟಿ ಎಗ್ ಅಥವಾ
ಓವಮ್ ಶುಡ್ ಬಿ ಆಫ್ ಅ ಗುಡ್ ಕ್ವಾಲಿಟಿ. ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಗರ್ಭಧಾನ ಆಗಬೇಕು ಅಥವಾ ಕನ್ಸೆಪ್ಷನ್ ಆಗಬೇಕು ಅಂತ. ಸೊ ಇದನ್ನ ನಾವು ತುಂಬಾ ಡೀಟೇಲ್ಡ್ ಆಗಿ ನಾವು ನೋಡಬೇಕು ಅಂದ್ರೆ ನಾವು ಹೇಗೆ ಅಸ್ಯೂಮ್ ಮಾಡೋದು, ಇವಾಗ ಒಂದು ಹೆಣ್ಮಗು ಅವಳಿಗೆ ಒಳ್ಳೆ ಕ್ವಾಲಿಟಿ ಒಂದು ಎಗ್ ಇದೆ ಅನ್ನೋದು ಹೇಗೆ ನಾವು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ ಇರ್ತಕ್ಕಂಥ ಒಂದು ಮಾಡರ್ನ್ ಇನ್ವೆಸ್ಟಿಗೇಷನ್ಸ್ ಅಲ್ಲೂ ಕೂಡ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಕ್ವಾಲಿಟಿ ಆಫ್ ಅನ್ ಎಗ್. ಸೊ ನಾವೊಂದು ಅಸಂಪ್ಷನ್ ಅಲ್ಲಿ ಬರ್ಬೋದು ಅಷ್ಟೇ, ಬಟ್ ನಾವು ಕೆಲವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅನ್ನ ನೋಡಿದಾಗ ವಿ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ದ ಎಗ್ಸ್ ಆರ್ ಆಫ್ ಗುಡ್ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್ ಪೀರಿಯಡ್ ಕರೆಕ್ಟ್ ಟೈಮಿಗೆ ಬರ್ತಿದ್ಯಾ, 28 ದಿನ ಅಥವಾ 30 ದಿನದ ಒಳಗಡೆ ಬರ್ತಾ ಇದೆಯಾ, ಒಂದು ಮೆನ್ಸ್ಟ್ರುವಲ್ ಫ್ಲೋ ಅಥವಾ ಋತುಸ್ರಾವ ಏನಾಗ್ತಾ ಇದೆ ಅವ್ರಿಗೆ 3 ರಿಂದ 5 ದಿನ ಇದೆಯಾ ಅಥವಾ ಅದ್ರಗಿಂತ ಹೆಚ್ಚಾಗಿದ್ಯಾ ಕಡಿಮೆ ಇದೆಯಾ ಇದನ್ನ ನೋಡ್ಕೊಳ್ಳೋದು. ಹಾಗೆ ಅದಕ್ಕೆ ಬರ್ತಕ್ಕಂಥ ಒಂದು ಈ ಸರ್ವೈಕಲ್ ಮ್ಯೂಕಸ್ ಅಥವಾ ಓವ್ಯುಲೇಷನ್ಗೆ ಆ ಒಂದು ರಿಲೀಸ್ ಪೂರ್ವಕವಾಗಿ ಅದು ಡಿಸ್ಚಾರ್ಜ್ ಆಗ್ತಾ ಇದೆಯಾ ಇಲ್ವಾ, ಸೊ ಅದನ್ನ ಆಗೋದಾಗಿರ್ಬೋದು. ಕೆಲವು ಸಿಂಪ್ಟಮ್ಸು ಪೀರಿಯಡ್ ಟೈಮಲ್ಲಿ ನೋವು ಜಾಸ್ತಿ ಇರುತ್ತಾ ಅಥವಾ ಫ್ಲೋ ತುಂಬ ಅವರಿಗೆ ಕಠಿಣವಾಗಿ ತುಂಬ ಅಲ್ಲಿ ದುರ್ವಾಸನೆ ಇರ್ತಕ್ಕಂಥ ಒಂದು ಸ್ರಾವ ಆಗುತ್ತಾ, ಇನ್ಫೆಕ್ಷನ್ಸ್ಗಳು ಪದೇ ಪದೇ ಬರ್ತಾ ಇರುತ್ತಾ, ಅದ್ರ ಜೊತೆಗೆ ಅವ್ರಿಗೆ ಏನಾದರೂ ಒಂದು ಬೇರೆ ಕಾಯಿಲೆಗಳಿದೆಯಾ, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡಯಾಬಿಟೀಸ್ ಪ್ರಾಬ್ಲಮ್ ಆಗಿರ್ಬೋದು, ಸೊ ಅದು ಕೂಡ ಏನಾದರೂ ಅಸೋಸಿಯೇಟ್ ಆಗಿದೆಯಾ. ಸೊ ಇವೆಲ್ಲ ಕೂಡ ಕೆಲವು ವಿ ಕ್ಯಾನ್ ಫೈಂಡ್ ಔಟ್ ವೇರ್ ದ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆಯಾ ಅಥವಾ ಒಳ್ಳೆ ಕ್ವಾಲಿಟಿನ. ಸೊ ಇದು ಒಂದು ಸ್ವಲ್ಪ ನಾವು ಒಂದು ರೀತಿಯಲ್ಲಿ ವಿ ಕ್ಯಾನ್ ಕಮ್ ಟು ಏಜ್, ಅವರ ಒಂದು ನ್ಯೂಟ್ರಿಷನ್, ಎವ್ರಿಥಿಂಗ್ ಹೌದು ಕೌಂಟ್ ಆಗುತ್ತೆ. ಜೊತೆಗೆ ಇವಾಗ ಗಂಡಸರಲ್ಲೂ ಅಷ್ಟೇ. ಸೊ ನಾವು ಆಯುರ್ವೇದದಲ್ಲಿ ವಿ ಸಿ ಫಾರ್ ಪ್ಯಾರಾಮೀಟರ್ಸ್. ಇವಾಗ ದೋಷ, ಇವಾಗ ಏನಾದರೂ ತೊಂದರೆ ಇದ್ದಾಗ ದೋಷ ಯಾವ ದೋಷದಲ್ಲಿದೆ, ದೋಷ ಯಾವ ಥರದ್ದಿದೆ, ಒಂದು ಅದರದ್ದು ಟೈಮ್ ಫ್ರೇಮಲ್ಲಿ ಇರ್ತಕ್ಕಂಥದ್ದು. ಸೊ ದೇರ್ ಆಲ್ ಸರ್ಟನ್ ಫ್ಯಾಕ್ಟರ್ಸ್ ವಿಚ್ ಆರ್ ಸಟಲ್ ಇನ್ ನೇಚರ್ ಬಟ್ ವಿಚ್ ಆರ್ ಇಂಪಾರ್ಟೆಂಟ್. ಇವು ಮುಖ್ಯ ಆಗುತ್ತೆ ಒಂದು ಫರ್ಟಿಲಿಟಿನ ಒಂದು ಗ್ರೇಡ್ ಮಾಡಲಿಕ್ಕೆ. ಸೊ ದಿಸ್ ಹೆಲ್ಪ್ಸ್ ಅಸ್ ಟು ಆಲ್ಸೋ ಸಿ ಎನಿ ಅದರ್ ಫರ್ದರ್ ಪ್ರಾಬ್ಲಮ್ಸ್. ಸೊ ಇವು ಒಂದು ಇರ್ತಕ್ಕಂಥದ್ದಾದರೆ, ಇವಾಗ ನಾನು ಹೇಳ್ತಾ ಇದ್ದೆ ಇವಾಗ ರೀಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇವಾಗ ಹೆಣ್ಮಕ್ಳಲ್ಲಿ ಸೊ ಇವಾಗ ಆರ್ಗನಲ್ಲಿ ಇರ್ತಕ್ಕಂಥ ಒಂದು ತೊಂದರೆಗಳು, ಸೊ ಅದನ್ನು ಕರೆಕ್ಷನ್ ಮಾಡೋದಾಗಲಿ, ಸೊ ಇವೆಲ್ಲ ಕೂಡ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಒಂದು ಗರ್ಭಧಾನ ಆಗಬೇಕು ಅಂತ ಇದ್ದಾಗ. ಸೊ ಪ್ರೀವಿಯಸ್ ಹಿಸ್ಟ್ರಿ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಸೊ ದೇಹ ಮನಸ್ಸು ಎಲ್ಲವೂ ಸ್ಥಿತಿ ಸರಿಯಾಗಿದ್ರೆ, ಸಮವಾಗಿದ್ರೆ, ಇಬ್ಬರಲ್ಲೂ ದೋಷ ವಿಕಾರಗಳು ಯಾವುದೂ ಇಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಉತ್ತಮವಾದಂತಹ ಒಂದು ಪ್ರಾಜನಿನ ಅವರು ಪಡಿಬಹುದು.